ಹಿಮದ ಹೃದಯದಲ್ಲಿ ಅರಳಿದ ಹೂ ಭಾಗ 11. ರುದ್ರ ಮೀಟಿಂಗ್ಗೆ ಹೋಗಿದ್ದಾಗ ಶೌರ್ಯ ರುದ್ರನ ಕ್ಯಾಬಿನ್ಗೆ ಬಂದಿದ್ದನು. ಮೀರಾಳ ಜೊತೆ ಮಾತನಾಡುತ್ತಿದ್ದವನು ಅಲ್ಲೇ ಕುಳಿತಿದ್ದವನು. ಅವನು ಮಾತನಾಡುತ್ತಿದ್ದಾಗ ಮೀರಾ ಮಾತ್ರ ಗಡಿಯಾರ ಕಡೆ ಮತ್ತೆ ಮತ್ತೆ ನೋಡತೊಡಗಿದಳು. ಈ ಶೌರ್ಯ ಸರ್ ಯಾಕೆ ಇನ್ನೂ ಇಲ್ಲೇ ಇದ್ದಾರೆ? ರುದ್ರ ಸರ್ ಬರೋ ಮುಂಚೆ ಇವರು ಹೋಗಿಲ್ಲ ಅಂದರೆ ಮತ್ತೆ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಕಷ್ಟ. ಅವಳ ಹೃದಯ ಗಾಬರಿಯಿಂದ ಹೊಡೆಯತೊಡಗಿತು. ಅವಳು ತನ್ನ ಗಾಯವಾದ ಕೆಳತುಟಿಯನ್ನು ನಿಧಾನವಾಗಿ ಮುಟ್ಟಿಕೊಂಡಳು. ಬೆಳಿಗ್ಗೆ ನಡೆದ ಘಟನೆ ನೆನಪಾಗುತ್ತಿದ್ದಂತೆ ಅವಳ ಮುಖ ಮತ್ತೆ ಕೆಂಪಾಯಿತು. ಮೀರಾ ಎಂದು ಶೌರ್ಯ ಕರೆದಾಗ ಅವಳು ಗಾಬರಿಯಿಂದ ಅವನತ್ತ ನೋಡಿದಳು. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಅಷ್ಟು ಹೊತ್ತಿನಿಂದ ಮಾತಾಡ್ತಾ ಇದ್ದೀನಿ, ನೀವು ಬೇರೆ ಲೋಕದಲ್ಲಿ ಇದ್ದೀರಲ್ಲ? ಮೀರಾ ತಕ್ಷಣ ತಲೆ ಅಲ್ಲಾಡಿಸಿದಳು. ಇಲ್ಲ ಸರ್. ಆದರೆ ಅವಳ ನರ್ವಸ್ ಮುಖ ನೋಡಿ ಶೌರ್ಯನಿಗೆ ಏನೋ ವಿಚಿತ್ರ ಅನ್ನಿಸತೊಡಗಿತು. ಮೀರಾ ಎಂದು ಮತ್ತೆ ನಿಧಾನವಾಗಿ ಕರೆದನು. ನೀವಿಲ್ಲಿ ಕಂಫರ್ಟೇಬಲ್ ಆಗಿದ್ದೀರಾ? ಮೀರಾ ಗಾಬರಿಯಿಂದ ಅವನತ್ತ ನೋಡಿದಳು. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ ಸರ್? ಶೌರ್ಯ ಸ್ವಲ್ಪ ಮುಂದೆ ಬಂದು ಅವಳ ಮುಖವನ್ನೇ ಗಮನಿಸುತ್ತಾ ಹೇಳಿದನು. ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಕೆಲ ಕ್ಷಣ ಅವಳನ್ನೇ ನೋಡಿದವನು ನಿಧಾನವಾಗಿ ಕೇಳಿದನು. ಅಣ್ಣ ಬಂದು ಬೈತಾನಂತ ಭಯನಾ? ಆ ಮಾತು ಕೇಳಿದ ಕ್ಷಣ ಮೀರಾ ಮೌನವಾದಳು. ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇಲ್ಲ, ಹಾಗೇನಿಲ್ಲ ಸರ್ ಎಂದು ತಡಬಡಿಸಿದಳು. ಆದರೆ ಶೌರ್ಯ ಅವಳ ಮಾತನ್ನು ನಂಬಲಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ ಮೀರಾ ಅವರೇ ಎಂದು ಗಂಭೀರವಾಗಿ ಹೇಳಿದನು. ನಾನು ನಿಮ್ಮ ಜೊತೆ ಮಾತಾಡಿದ್ರೆ ಅಣ್ಣನಿಗೆ ಇಷ್ಟ ಆಗಲ್ಲ. ಶೌರ್ಯನ ದೃಷ್ಟಿ ಮತ್ತೆ ಅವಳ ತುಟಿಯ ಮೇಲೆ ಹೋಯಿತು. ನಿನ್ನೆ ನಾನು ನಿಮ್ಮ ಜೊತೆ ಮಾತಾಡಿದ್ಮೇಲೆ ನಿಮ್ಮ ತುಟಿ ಮೇಲೆ ಗಾಯ ಅಣ್ಣ ಮಾಡಿದ್ನಾ? ಅವನು ನಿಧಾನವಾಗಿ ಕೇಳಿದನು. ಆ ಮಾತು ಕೇಳಿದ ಕ್ಷಣ ಮೀರಾಳ ಮುಖ ಬಿಳಿಸಿಬಿಟ್ಟಿತು. ಇಲ್ಲ ಸರ್ ಎಂದು ತಕ್ಷಣ ಹೇಳಿದಳು. ಆಗಲೇ ಹೇಳಿದಲ್ವಾ, ಕೋಪದಲ್ಲಿ ನಾನೇ ಕಚ್ಕೊಂಡೆ ಅಂತ. ಆದರೆ ಅವಳ ನಡುಗುತ್ತಿರುವ ಧ್ವನಿ ಮತ್ತು ಗಾಬರಿಯಾದ ಕಣ್ಣುಗಳು ಬೇರೆನೇ ಕತೆ ಹೇಳುತ್ತಿದ್ದವು. ಮೀರಾ ಅವರೇ ಎಂದು ಶೌರ್ಯ ನಿಧಾನವಾಗಿ ಕರೆದನು. ನಿಮ್ಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ಆ ಮಾತು ಕೇಳಿದ ಕ್ಷಣ ಮೀರಾಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಶೌರ್ಯ ಮಾತು ಮುಂದುವರಿಸಿದನು. ಅಣ್ಣ ನಿಮಗೆ ತೊಂದರೆ ಕೊಟ್ಟು ನನಗೆ ಹೇಳಿ, ನಾನೆಲ್ಲ ಸರಿ ಮಾಡ್ತೀನಿ. ಅಣ್ಣ ನಿಮ್ಮನ್ನು ಯಾಕೆ ಮದುವೆ ಆದಂತ ನಾನೇ ಕಂಡುಹಿಡ್ತೀನಿ. ನಿಮ್ಮನ್ನು ಈ ಬಲವಂತದ ಬಂಧನದಿಂದ ನಾನು ಮುಕ್ತ ಮಾಡ್ತೀನಿ. ಮೀರಾ ಬೆಚ್ಚಿ ಬಿದ್ದು ಅವನತ್ತ ನೋಡಿದಳು. ಬೇಡ ಸರ್, ನಿಮ್ಮ ಅಣ್ಣನ ವಿರುದ್ಧ ಹೋಗ್ಬೇಡಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನಿದೆ ನಿಮಗೋಸ್ಕರ. ಅವನ ಕಣ್ಣುಗಳಲ್ಲಿ ದೃಢತೆ ಸ್ಪಷ್ಟವಾಗಿತ್ತು. ಸಮಯ ಬಂದರೆ ನಿಮಗೋಸ್ಕರ ನಾನು ಅಣ್ಣನನ್ನು ಎದುರು ಹಾಕ್ಕೊಳ್ಳೋಕ್ಕೂ ರೆಡಿ. ಒಂದ್ಸಲ ಅಣ್ಣ ನಿಮ್ಮನ್ನು ಯಾಕೆ ಮದುವೆ ಆದಂತ ಗೊತ್ತಾದರೆ ನಿಮ್ಮನ್ನು ಇಲ್ಲಿಂದ ಕಳಿಸ್ಬಿಡೋ ಜವಾಬ್ದಾರಿ ನಂದು. ಮೀರಾ ಶಾಕ್ ಆಗಿ ಅವನತ್ತ ನೋಡಿದಳು. ಆಮೇಲೆ ನಿಮಗೆ ಯಾರ ಜೊತೆ ಇರಬೇಕೋ ಅವ್ರ ಜೊತೆ ಸುಖವಾಗಿರಿ. ಶೌರ್ಯನ ಕಣ್ಣುಗಳಲ್ಲಿ ನಿಜವಾದ ಕಾಳಜಿ ಕಾಣುತ್ತಿತ್ತು. ಈ ಜಗತ್ತಲ್ಲಿ ನಿಮ್ಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ, ನಿಮ್ಮನ್ನು ಮನಸಾರಿ ಪ್ರೀತಿಸೋ ಜನಗಳು ಇದ್ದಾರೆ. ಆ ಮಾತು ಹೇಳುವಾಗ ಅವನ ದೃಷ್ಟಿ ನಿಧಾನವಾಗಿ ಮೀರಾಳ ಕಣ್ಣುಗಳಲ್ಲಿ ನಿಂತಿತು. ಮೀರಾ, ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನು ಅಣ್ಣನ ಬಂಧನದಿಂದ ಮುಕ್ತ ಮಾಡೇ ಮಾಡ್ತೀನಿ. ಆಮೇಲೆ ನಾನು ನಿಮ್ಮನ್ನು ಪ್ರೀತಿಸೋ ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ನಂತರ ನಾವಿಬ್ಬರು ಸುಖವಾಗಿರ್ಬೋದು ಅಂತ ಮನಸ್ಸಿನಲ್ಲಿ ಅಂದುಕೊಂಡಾಗ ಅವನಿಗೆ ಇನ್ನೊಂದು ಯೋಚನೆ ಓಡತೊಡಗಿತು. ಅಣ್ಣ ಮಾಡ್ತಾ ಇರೋ ತಪ್ಪು ಅವನಿಗೆ ಮೊದಲು ಇದನ್ನು ತಿಳಿ ಹೇಳಬೇಕು. ಅಣ್ಣ, ನಾನು ನಿನ್ನ ಎಗೇನ್ಸ್ಟ್ ಯಾವತ್ತೂ ಓದೋನಲ್ಲ, ಹೋಗ್ಬೇಕು ಅಂತ ಯೋಚಿಸೂ ಇರಲಿಲ್ಲ. ಯಾಕಂದರೆ ನೀನು ನನಗೆ ಅಣ್ಣ ಮಾತ್ರ ಅಲ್ಲ, ನನ್ನ ಜೀವ. ಈ ಬಾರಿ ನೀನು ತಪ್ಪು ಮಾಡಿಬಿಟ್ಟೆ ಅಣ್ಣ, ನನ್ನ ಪ್ರೀತಿನ ಕಿತ್ಕೊಂಡ್ಬಿಟ್ಟೆ. ಶೌರ್ಯನ ಕೈಗಳು ನಿಧಾನವಾಗಿ ಬಿಗಿಯಾದವು. ನಾನು ಯಾವತ್ತೂ ನಿನಗೆ ಕೇಳಿ ಬಯಸಿದವನಲ್ಲ, ಬಯಸೋದು ಕೂಡ ಇಲ್ಲ. ಆದರೆ ಮೀರಾ ವಿಷಯದಲ್ಲಿ ನೀನು ಮಾಡ್ತಾ ಇರೋ ತಪ್ಪು, ಅದು ನಿನಗೆ ಅರ್ಥ ಆಗಬೇಕು. ಒಂದಿನ ನೀನು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತೀಯ. ಆಮೇಲೆ ನನ್ನ ಮತ್ತು ಮೀರಾಳ ಪ್ರೀತಿಯನ್ನು ಒಪ್ಕೊಳ್ತೀಯ. ಅವನ ತುಟಿಗಳ ಮೇಲೆ ನೋವಿನ ನಗು ಮೂಡಿತು. ಸಾರಿ ಅಣ್ಣ, ನಿನ್ನ ತಿದ್ದೋಕೆ ನಾನು ನಿನ್ನ ವಿರುದ್ಧ ಹೋಗಬೇಕಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಳವಾಗಿ ಉಸಿರೆಳೆದನು. ಅಷ್ಟರಲ್ಲಿ ಮೀಟಿಂಗ್ ಮುಗಿಸಿ ಒಳ ಬಂದ ರುದ್ರನ ಮುಖ ಗಟ್ಟಿಯಾದವು. ಡೋರ್ ಬಳಿ ನಿಂತಿದ್ದ ಅವನ ದೃಷ್ಟಿ ನೇರವಾಗಿ ಶೌರ್ಯ ಮತ್ತು ಮೀರಾಳ ಮೇಲೆ ಬಿತ್ತು. ಮೀರಾಳ ಹೃದಯ ಗಾಬರಿಯಿಂದ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ಅವನ ಕಣ್ಣುಗಳನ್ನು ನೋಡಿದ ಕ್ಷಣ ಅವಳು ತಕ್ಷಣ ತಲೆ ತಗ್ಗಿಸಿದಳು.
ಶೌರ್ಯ ಮಾತ್ರ ನಾರ್ಮಲ್ ಆಗಿ ಬಿಹೇವ್ ಮಾಡಲು ಪ್ರಯತ್ನಿಸಿದನು. ಅಣ್ಣ, ಮೀಟಿಂಗ್ ಇಷ್ಟು ಬೇಗ ಮುಗೀತಾ? ಹೌದು ಎಂದು ರುದ್ರ ತಣ್ಣಗೆ ಉತ್ತರಿಸಿದನು. ಆದರೆ ಅವನ ದೃಷ್ಟಿ ಇನ್ನೂ ಮೀರಾಳ ಮೇಲೆ ಇತ್ತು. ನಂತರ ಅವನು ಬಲವಂತವಾಗಿ ಮುಖದಲ್ಲಿ ನಗು ತಂದುಕೊಂಡು, ನೀನೇನಿಲ್ಲಿ ಎಂದು ಕೇಳಿದನು. ಏನಿಲ್ಲ, ನಿನ್ನನ್ನೇ ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ಮೀರಾ ಅವರು ನೀನು ಮೀಟಿಂಗಲ್ಲಿದ್ದೀಯ ಅಂತ ಹೇಳಿದರು ಎಂದು ಶೌರ್ಯ ಹೇಳಿದನು. ಮುಂದಿನ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಅವನು ನಿಧಾನವಾಗಿ ಶೌರ್ಯನ ಹತ್ತಿರ ಬಂದು ನಿಂತನು. ಅವಳನ್ನ ಅತ್ತಿಗೆ ಅಂದಾಗ ಮೀರಾ ಮತ್ತು ಶೌರ್ಯ ಇಬ್ಬರು ಶಾಕ್ ಆಗಿ ಅವನತ್ತ ನೋಡಿದರು. ರುದ್ರನ ಧ್ವನಿಯಲ್ಲಿ ಈಗ ಸಂಪೂರ್ಣವಾಗಿ ಪೊಸೆಸಿವ್ನೆಸ್ ಎದ್ದು ಕಾಣುತ್ತಿತ್ತು. ಇನ್ಮೇಲೆ ಹೆಸರು ಹಿಡಿದು ಕರಿಬೇಡ, ಅವಳನ್ನ ಅತ್ತಿಗೆ ಎಂದು ಗಂಭೀರವಾಗಿ ಹೇಳಿದನು. ಆ ಮಾತು ಕೇಳಿದ ಕ್ಷಣ ಕೇಬಿನೊಳಗೆ ಒಂದು ವಿಚಿತ್ರ ಮೌನ ಆವರಿಸಿತು. ಶೌರ್ಯ ಶಾಕ್ ಆಗಿ ತನ್ನ ಅಣ್ಣನತ್ತ ನೋಡಿದನು. ಅತ್ತಿಗೆ ಎಂದು ತನ್ನೊಳಗೆ ಮರುಕಳಿಸಿದನು. ಮೀರಾಳಿಗೆ ರುದ್ರನ ಆ ಮಾತು ಕೇಳಿ ಅಚ್ಚರಿಯಾಯಿತು. ಯಾಕೆಂದರೆ ಇಲ್ಲಿಯವರೆಗೂ ಅವನು ಅವಳನ್ನು ತನ್ನ ಹೆಂಡತಿ ಅಂತ ಓಪನ್ಲಿ ಅಕ್ಸೆಪ್ಟ್ ಮಾಡಿದವನಲ್ಲ. ಆದರೆ ಇವತ್ತು ಮೊದಲ ಬಾರಿ ಅವನು ಅತ್ತಿಗೆ ಅನ್ನೋ ಪದ ಬಳಸಿ ತನ್ನ ಹಕ್ಕು ತೋರಿಸಿದ್ದನು. ಶೌರ್ಯ ಬಲವಂತವಾಗಿ ನಗುವಂತೆ ಮಾಡಿದನು. ಓಕೆ ಅಣ್ಣ ಎಂದು ಹೇಳಿದರೂ ಅವನ ಒಳಗೆ ಏನೋ ಮುರಿದಂತಾಗಿತ್ತು. ರುದ್ರ ನಿಧಾನವಾಗಿ ತನ್ನ ಕೋಟ್ ಸರಿ ಮಾಡಿಕೊಂಡು ಶೌರ್ಯನ ಕಣ್ಣಲ್ಲಿ ನೋಡುತ್ತಾ ಹೇಳಿದನು, ನಿನ್ನ ಕೆಲಸ ಇಲ್ವಾ? ಇಲ್ಲಿ ಎಷ್ಟು ಹೊತ್ತಿನಿಂದ ಟೈಮ್ ಪಾಸ್ ಮಾಡ್ತಾ ಇದೆಯಾ? ಆ ಮಾತಿನೊಳಗೆ ವಾರ್ನಿಂಗ್ ಸ್ಪಷ್ಟವಾಗಿತ್ತು. ಶೌರ್ಯನಿಗೂ ಅದು ಅರ್ಥವಾಯಿತು. ಸರಿ ಅಣ್ಣ, ನಾನು ಹೋಗ್ತೀನಿ ಎಂದು ಹೇಳಿ ಹೊರಡಲು ಮುಂದಾದನು. ಆದರೆ ಹೊರಡುವ ಮುಂಚೆ ಒಂದು ಕ್ಷಣ ಮೀರಾಳತ್ತ ನೋಡಿದನು. ಅವನ ದೃಷ್ಟಿ ನೋಡಿ ರುದ್ರನ ಕೈಗಳು ಮತ್ತೆ ಕೋಪದಿಂದ ಬಿಗಿಯಾದವು. ಶೌರ್ಯ ಹೊರಗೆ ಹೋದ ಕೂಡಲೇ ರುದ್ರ ಕೇಬಿನ್ ಡೋರ್ ಲಾಕ್ ಮಾಡಿದನು. ಆ ಶಬ್ದಕ್ಕೆ ಮೀರಾ ಗಾಬರಿಯಿಂದ ಎದ್ದು ನಿಂತಳು. ಅವನು ನಿಧಾನವಾಗಿ ಅವಳತ್ತ ತಿರುಗಿದನು. ನಿನಗೆ ನಾನು ಹೇಳಿದ ಅಷ್ಟು ಬೇಗ ಮರ್ತೋಯ್ತಾ ಎಂದು ತಣ್ಣಂಗೆ ಹೇಳಿದನು. ನಾನು ಅವ್ರ ಜೊತೆ ಏನು ಮಾತಾಡಿಲ್ಲ, ಅವರು ಏನು ಕೇಳಿದ್ರು ಅದನ್ನೇ ಹೇಳಿದ ಅಷ್ಟೇ ಎಂದು ಮೀರಾ ಗಾಬರಿಯಿಂದ ಹೇಳಿದಳು. ಅವಳ ಮಾತು ಕೇಳಿದ ರುದ್ರ ನಿಧಾನವಾಗಿ ಅವಳ ಹತ್ತಿರ ಬಂದನು. ಗಾಬರಿಯಿಂದ ಮೀರಾಳ ಹೃದಯ ಬಡಿತ ಜೋರಾಗತೊಡಗಿತು. ಮುಂದಿನ ಕ್ಷಣ ಅವನು ಅವಳ ಸೊಂಟವನ್ನು ತನ್ನತ್ತ ಎಳೆದುಕೊಂಡನು. ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಎಂದು ಅವಳ ಕಣ್ಣಲ್ಲಿ ನೋಡುತ್ತಾ ಕೇಳಿದನು. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು. ಮೀರಾಳ ಕೈಗಳು ನಡುಗತೊಡಗಿದವು. ಇಲ್ಲಿ ಸರ್ ಎಂದು ತಡಪಡಿಸಿದಳು. ಅಷ್ಟೇ ಆಗಿರೋದು, ನಿಮ್ಮ ಮಾತು ನಾನು ಯಾವತ್ತೂ ಮೀರಲ್ಲ. ಅವಳು ಭಯದಿಂದ ಅವನ ಶರ್ಟ್ ಹಿಡಿದು ಕಣ್ಣು ಮುಚ್ಚಿಕೊಂಡಳು. ನನಗೆ ಏನು ಮಾಡಿಬಿಡಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನಾನು ನೋಡಲ್ಲ. ಆ ಮಾತು ಕೇಳಿದ ಕ್ಷಣ ರುದ್ರನ ಕಣ್ಣುಗಳಲ್ಲಿ ವಿಚಿತ್ರ ತೃಪ್ತಿ ಮೂಡಿತು. ಅವನು ನಿಧಾನವಾಗಿ ಅವಳ ಗಲ್ಲವನ್ನು ಎತ್ತಿ, ಮತ್ತೆ ಕಣ್ಣು ಮುಚ್ಕೊಂಡಿದ್ಯಾ ಎಂದು ನಿಧಾನವಾಗಿ ಕೇಳಿದನು. ಕಣ್ತೆರೆದು ನನ್ನ ನೋಡು. ಅವನ ಧ್ವನಿ ತಣ್ಣಗಿದ್ದರೂ ಅದರೊಳಗೆ ವಿಚಿತ್ರ ಹಕ್ಕು ಇತ್ತು. ಮೀರಾ ಭಯದಿಂದ ನಿಧಾನವಾಗಿ ಕಣ್ಣು ತೆರೆದಳು. ಮುಂದಿನ ಕ್ಷಣ ಇಬ್ಬರ ಕಣ್ಣೋಟಗಳು ಒಂದಾದವು. ಅವಳ ನಡುಗುತ್ತಿರುವ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿತ್ತು. ಆದರೆ ರುದ್ರನ ಕಣ್ಣುಗಳಲ್ಲಿ ಮಾತ್ರ ಪೊಸೆಸಿವ್ನೆಸ್ ಎದ್ದು ಕಾಣುತ್ತಿತ್ತು. ಈಗ ಹೇಳು, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೋಡಲ್ಲ ಅಂತ ಎಂದು ಅವಳ ಮುಖದ ಹತ್ತಿರ ವಾಲಿ ಹೇಳಿದನು. ಹೇಳಿಲ್ಲ ಅಂದರೆ ಗೊತ್ತಲ್ವ ಏನಾಗುತ್ತೆ ಅಂತ. ಅವನ ದೃಷ್ಟಿ ನಿಧಾನವಾಗಿ ಅವಳ ನಡುಗುತ್ತಿದ್ದ ತುಟಿಗಳ ಮೇಲೆ ಬಿತ್ತು. ಮೀರಾಳ ಉಸಿರು ಗಾಬರಿಯಿಂದ ವೇಗವಾಯಿತು. ಅವಳು ಕೂಡಲೇ ಹೆದರಿದ ಧ್ವನಿಯಲ್ಲಿ ಹೇಳಿದಳು, ನಿಮ್ಮನ್ನು ಬಿಟ್ಟು ನಾನು ಯಾರನ್ನು ನೋಡಲ್ಲ. ರುದ್ರನ ತುಟಿಗಳ ಮೇಲೆ ನಿಧಾನವಾಗಿ ನಗು ಮೂಡಿತು. ಆದರೆ ಅವನು ಮತ್ತೆ ಅವಳ ಗಲ್ಲವನ್ನು ಹಿಡಿದು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಮೀರಾಳ ಕೈಗಳು ನಡುಗತೊಡಗಿದವು. ರುದ್ರನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯವೇ ಅವಳಿಗೆ ಬರಲಿಲ್ಲ. ಆದರೂ ಅವನ ಗಟ್ಟಿಯಾದ ಹಿಡಿತ ಮತ್ತು ತಣ್ಣನೆಯ ದೃಷ್ಟಿ ನೋಡಿ ಅವಳು ನಿಧಾನವಾಗಿ ಕಣ್ಣುತ್ತಿದ್ದಳು. ಮುಂದಿನ ಕ್ಷಣ ಇಬ್ಬರ ಕಣ್ಣೋಟಗಳು ಮತ್ತೆ ಒಂದಾದವು. ರುದ್ರ ಅವಳ ಮುಖದ ತುಂಬ ಹರಡಿದ್ದ ಭಯವನ್ನು ಗಮನಿಸುತ್ತಿದ್ದನು. ಹೇಳು ಎಂದು ನಿಧಾನವಾಗಿ ಹೇಳಿದನು. ಮೀರಾಳ ತುಟಿಗಳು ನಡುಗಿದವು. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ನಾನು ನೋಡಲ್ಲ. ಆ ಮಾತು ಕೇಳಿದ ಕ್ಷಣ ರುದ್ರನ ತುಟಿಗಳ ಮೇಲೆ ತೃಪ್ತಿಯ ನಗು ಮೂಡಿತು. ಅವನು ನಿಧಾನವಾಗಿ ಅವಳ ಗಲ್ಲದ ಮೇಲೆ ಬೆರಳು ಹರಿಸಿದನು. ಗುಡ್ ಎಂದು ಪಿಸು ಧ್ವನಿಯಲ್ಲಿ ಹೇಳಿದನು.
ಅವನು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದಾಗ ಮೀರಾಳ ಹೃದಯ ಬಡಿತ ಇನ್ನಷ್ಟು ವೇಗವಾಗತೊಡಗಿತು. ಅವನು ನಿಧಾನವಾಗಿ ಅವಳ ಮುಖವನ್ನು ತನ್ನ ಮುಖದ ಸಮೀಪ ತಂದನು. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿದ್ದಂತೆಯೇ ಮೀರಾಳ ಕಣ್ಣುಗಳು ಗಾಬರಿಯಿಂದ ಮುಚ್ಚಿಕೊಂಡವು. ಮತ್ತೆ ಚುಂಬಿಸುತ್ತಾರಾ ಎಂಬ ಭಯ ಅವಳ ಮನಸ್ಸಿನಲ್ಲಿ ಮೂಡಿತು. ಅವಳ ನಡುಗುತ್ತಿರುವ ತುಟಿಗಳನ್ನು ನೋಡಿ ಅವನ ಕಣ್ಣುಗಳಲ್ಲಿ ಕ್ಷಣಕಾಲ ವಿಚಿತ್ರ ಮೃದುತನ ಮೂಡಿತು. ಅವನು ನಿಧಾನವಾಗಿ ಅವಳ ತುಟಿಗಳ ಹತ್ತಿರ ಬಂದನು. ಮೀರಾಳ ಕೈಗಳು ಭಯದಿಂದ ಅವನ ಶರ್ಟನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದವು. ಆದರೆ ಮುಂದಿನ ಕ್ಷಣ ರುದ್ರ ತನ್ನ ದಾರಿ ಬದಲಿಸಿದನು. ಈ ಬಾರಿ ಅವನು ತುಂಬಾ ನಿಧಾನವಾಗಿ ಅವಳ ಹಣೆಗೆ ಮುತ್ತಿಟ್ಟನು. ಅವಳು ಶಾಕ್ ಆಗಿ ಅವನತ್ತ ನೋಡಿದಳು. ಯಾಕೆಂದರೆ ಅವನಿಂದ ಇಷ್ಟು ಮೃದುವಾದ ಸ್ಪರ್ಶವನ್ನು ಅವಳು ನಿರೀಕ್ಷಿಸಿರಲಿಲ್ಲ. ರುದ್ರ ಮಾತ್ರ ಅವಳ ಕಣ್ಣಲ್ಲೇ ನೋಡುತ್ತಾ ನಿಧಾನವಾಗಿ ಹೇಳಿದನು, ನನ್ನನ್ನು ಕೆರಳಿಸದೇ ಇದ್ದರೆ ನಾನು ಇಷ್ಟೇ ಕಾಮಾಗಿರ್ತೀನಿ. ಹೀಗೆ ನನ್ನ ಮಾತು ಕೇಳ್ಕೊಂಡಿದ್ರೆ ನನಗೆ ಕೋಪ ಬರಲ್ಲ. ನಂತರ ಅವಳ ಮುಖದ ಹತ್ತಿರ ಇನ್ನು ಸ್ವಲ್ಪ ವಾಲಿ ನಿಧಾನವಾಗಿ ಹೇಳಿದನು, ನನ್ನನ್ನು ಬಿಟ್ಟು ಬೇರೆ ಯಾರ ಕಡೆ ನೋಡೋ ಯೋಚನೆ ಕೂಡ ಮಾಡಬೇಡ. ಆ ಮಾತು ಕೇಳಿದ ಕ್ಷಣ ಅವಳ ಹೃದಯ ಮತ್ತೆ ಗಾಬರಿಯಿಂದ ಹೊಡೆದುಕೊಳ್ಳತೊಡಗಿತು. ಸರ್ ಎಂದು ನಿಧಾನವಾಗಿ ಕರೆದಳು. ರುದ್ರ ಅವಳ ಕಣ್ಣಲ್ಲೇ ನೋಡುತ್ತಾ ಎಂದು ಪ್ರತಿಕ್ರಿಯಿಸಿದ್ದನು. ನೀವು ಯಾಕೆ ಈ ರೀತಿ ವರ್ತಿಸ್ತೀರಾ? ಆ ಪ್ರಶ್ನೆ ಕೇಳಿದ ಕ್ಷಣ ರುದ್ರನ ಮುಖ ಮತ್ತೆ ಗಟ್ಟಿಯಾಯಿತು. ಯಾಕೆಂದರೆ ತನ್ನೊಳಗಿನ ಭಾವನೆಯನ್ನು ಒಪ್ಪಿಕೊಳ್ಳೋಕೆ ಅವನ ಅಹಂಕಾರ ಸಿದ್ಧವಾಗಿರಲಿಲ್ಲ. ಅದನ್ನೆಲ್ಲ ತಿಳಿದುಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಎಂದು ತಣ್ಣಗೆ ಹೇಳಿದನು. ನಂತರ ಅವನು ಅವಳನ್ನು ನಿಧಾನವಾಗಿ ಬಿಟ್ಟು ದೂರ ನಡೆದನು. ಆದರೆ ಹೋಗುವ ಮುಂಚೆ ಮತ್ತೆ ಹಿಂತಿರುಗಿ ಅವಳತ್ತ ಬೆರಳು ತೋರಿಸಿ ಹೇಳಿದನು, ಶೌರ್ಯ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀವಿಬ್ಬರು ಜೊತೆಗಿರೋದು ನನಗೆ ಇಷ್ಟ ಆಗಲ್ಲ. ಅಷ್ಟು ಹೇಳಿ ರುದ್ರ ತನ್ನ ಸೀಟ್ ಬಳಿ ಹೋಗಿ ಕುಳಿತನು. ತನ್ನ ಸೀಟ್ನಲ್ಲಿ ಕೂತ ರುದ್ರ ಫೈಲ್ ಓಪನ್ ಮಾಡಿ ನೋಡತೊಡಗಿದನು. ಆದರೆ ಅವನ ಗಮನ ಕೆಲಸದ ಮೇಲೆ ಇರಲಿಲ್ಲ. ಮತ್ತೆ ಮತ್ತೆ ಮೀರಾಳ ಮಾತುಗಳು ಅವನ ತಲೆಯಲ್ಲಿ ಸುತ್ತುತ್ತಿದ್ದವು. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ನೋಡಲ್ಲ. ಆ ಮಾತು ನೆನಪಾದ ಕ್ಷಣ ಅವನ ತುಟಿಗಳ ಮೇಲೆ ಅನಾಯಾಸವಾಗಿ ಸಣ್ಣ ನಗು ಮೂಡಿತು. ಅದನ್ನು ಗಮನಿಸಿದವನು ತಕ್ಷಣ ಸೀರಿಯಸ್ ಆಗಲು ಪ್ರಯತ್ನಿಸಿದನು. ಡ್ಯಾಮ್ ಎಂದು ತನ್ನೊಳಗೆ ಬೈದುಕೊಂಡನು. ಆದರೆ ಎಷ್ಟು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ನೋಡಿದರೂ ಅವನೊಳಗೆ ವಿಚಿತ್ರ ಸಮಾಧಾನ ಹರಡತೊಡಗಿತು. ಅವನಿಗೆ ಮೊದಲ ಬಾರಿ ಯಾರೋ ತನ್ನವರಂತೆ ಅನ್ನಿಸತೊಡಗಿತು. ಆ ಭಾವನೆ ಅವನ ಗಟ್ಟಿಯಾದ ಹೃದಯಕ್ಕೆ ವಿಚಿತ್ರ ಖುಷಿ ತಂದುಕೊಟ್ಟಿತು. ಅವನು ನಿಧಾನವಾಗಿ ತಲೆ ಎತ್ತಿ ಮೀರಾಳತ್ತ ನೋಡಿದನು. ಅವಳು ಇನ್ನು ಫೈಲ್ ಓದುವ ನಾಟಕ ಮಾಡುತ್ತಿದ್ದಳು. ಆದರೆ ಭಯದಿಂದ ಅವಳ ಕೈಗಳು ಇನ್ನೂ ನಡುಗುತ್ತಿದ್ದವು. ಅದನ್ನು ನೋಡಿದ ರುದ್ರನ ಮುಖ ಮತ್ತೆ ಸಾಫ್ಟ್ ಆಯಿತು. ನಾನು ಇವಳಿಗೆ ಇಷ್ಟು ಭಯ ಆಗಿ ಹೋಗಿ ಮಾಡಿಬಿಟ್ನ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡನು. ಕತೆ ಮುಂದುವರಿಯುವುದು. ರುದ್ರನಿಗೆ ನಿಜವಾಗಲೂ ಮೀರಾಳ ಮೇಲೆ ಪ್ರೀತಿಯಾಗಿದೆಯಾ ಅಥವಾ ಅದು ಕೇವಲ ಪೊಸೆಸಿವ್ನೆಸ್ ಮತ್ತು ಅಧಿಕಾರದ ಆಟವು? ಶೌರ್ಯನ ಪ್ರೀತಿ ಇವರ ಜೀವನದಲ್ಲಿ ಯಾವ ಹೊಸ ಚಂಡಮಾರುತವನ್ನು ಎಬ್ಬಿಸಲಿದೆ? ಮೀರಾಳ ಹೃದಯ ಕೊನೆಗೆ ಯಾರಿಗಾಗಿ ಮಿಡಿಯಲಿದೆ? ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.